कल 20 जनवरी को शहर मूवी के गानों की रिलीज सेरेमनी शहर के नेहरू मैदान के पास साई स्कूल कैंपस में होगा। शाम 6 बजे होगी। शहर मूवी के प्रोड्यूसर डॉक्टर सुदर्शन सुंदरराज ने कहा कि बड़ी संख्या में लोग प्रोग्राम में आए और इसे सपोर्ट करें। रविवार को शहर के डिस्ट्रिक्ट पत्रिका भवन में बुलाई गई प्रेस कॉन्फ्रेंस में उन्होंने कहा कि किरण राज को लीड एक्टर और सुरेखा को लीड एक्टर्स के तौर पर चुना गया है। यह फिल्म इंसानी शरीर के अंगों को बेचने वाले नेटवर्क और उसकी रोकथाम के बारे में। मशहूर एक्टर्स तनिषा कुंपाड़ा और नम्रता मल्नाड शहर मूवी के 4 गानों की रिलीज, एक फैशन शो और उस दिन होने वाले मूवी के टीजर की रिलीज में आ रही है। पूज्य श्री हवा मलिनाथ महाराज, पूज्य मल्लिकार्जुन स्वामी शाहपुर और ईसाई गुरुओं की दिव्य मौजूदगी रहेगी। लगभग 6 से 7 करोड़ की लागत से एक अच्छी फिल्म बनी है, जो कि मैं बीदर जिले से हूँ, इसीलिए हमने यहाँ गाने रिलीज करने के इरादे से एक कार्यक्रम आयोजित किया है। पूरी फिल्म पहले से ही तैयार है। यह संभवतः फरवरी के पहले सप्ताह में रिलीज होगी। सुदर्शन ने कहा कि सभी को प्रोत्साहित करना चाहिए और सहयोग करना चाहिए। फिल्म शहर की मुख्य अभिनेत्री सुरेखा ने बात की और कहा कि मैंने पहले ही 3 फिल्मों में काम किया है और शहर चौथी है। यह एक ऐसी फिल्म है जो समाज को एक अच्छा संदेश देती है और फिल्म की शूटिंग बेंगलुरु और अबू धाबी में हुई है। उन्होंने कहा कि सभी को सिनेमा में आना चाहिए और कन्नड़ सिनेमा को प्रोत्साहित करना चाहिए। इस दौरान जेडीएस जिला अध्यक्ष रमेश पाटिल सोरपुर, पार्टी युवा इकाई के अध्यक्ष बसवराज पाटिल हारूगेरी, कर्नाटक वर्किंग जर्नलिस्ट एसोसिएशन के जिला अध्यक्ष आनंद देवप्पा, खलनायक क्रिस और अन्य मौजूद थे। केपी न्यूज के कैमरामैन पप्पूराज का कवरेज। जेडीएस ನಗರಾಧ್ಯಕ್ಷನಾಗಿ ಬೀದರ್ ನಿವಾಸಿಯಾಗಿ ನಾನು ಇಲ್ಲೇ ಸೇವೆ ಸಲ್ಲಿಸುತ್ತಿದ್ದೇನೆ ಮತ್ತು ಈ ಸಿನಿಮಾ ಫೀಲ್ಡಲ್ಲಿ ನಾನು ಬಂದಿದ್ದೆ ಹೇಗೆ ಅಂತಂದ್ರೆ ಒಂದು ಚಿಕ್ಕದಾಗಿ ಹೇಳ್ತೀನಿ. ಹಿಂಗೆ ನನ್ನ ಫ್ರೆಂಡ್ ಒಬ್ಬರು ಪರಿಚಯ ಆದರು. ಅವ್ರು ಹೇಳಿದ್ರು ಒಂದು ಮೂವಿ ಸ್ಟಾರ್ಟ್ ಮಾಡೋಣ ಅಂತ. ಸೊ ನನಗೆ ಇದರಲ್ಲಿ ಏನೂ ಐಡಿಯಾ ಇರಲಿಲ್ಲ, ಆದ್ರೂ ಇಷ್ಟ ಆಯಿತು ನನಗೆ ಮೊದಲಿಂದ ಮೂವಿ ಮಾಡಬೇಕಂತ. ಸೊ ಸ್ಟಾರ್ಟ್ ಮಾಡಿ ನೋಡೋಕೆ ಇದೊಂದು ಎಕ್ಸ್ಪೀರಿಯನ್ಸ್ ಇದೆ. ಇದೊಂದು ಕೆಲಸ ಮಾಡಿರಲಿಲ್ಲ, ಎಲ್ಲ ಆಗಿತ್ತು. ಅಂದರೆ ಆಲ್ಮೋಸ್ಟ್ ಎಲ್ಲ ಆಲ್ರೌಂಡರ್ ಅನ್ನೋದು ಎಲ್ಲ ಕೆಲಸ ಮಾಡಿದ್ದೆ. ಇದು ಒಂದರಲ್ಲಿ ಬೇಕಾದ್ರೆ ನನ್ನ ಕೈ ಹಾಕಿರಲಿಲ್ಲ. ಅದೊಂದು ಟ್ರೈ ಮಾಡೋಣ ಅಂತ ಅದೊಂದು ಟ್ರೈ ಮಾಡಿದೆ. ಸೊ ದೇವ್ರ ಇಷ್ಟದಿಂದ ಅದು ಒಳ್ಳೆ ರೀತಿಯಿಂದ ಎಲ್ಲ ನಡ್ಕೊಂಡು ಬಂತು. ಫ್ಯಾಮಿಲಿ ಎಲ್ಲ ಕೋಆಪ್ರೇಷನ್ ಮಾಡ್ತಾರೆ, ಎಲ್ಲ ಫ್ರೆಂಡ್ಸು ಎಲ್ಲ, ರಮೇಶ್ ಅಣ್ಣ, ಅನಿಲ್, ಯಾರು ನಮ್ಮ ಆನಂದ್ ಅಣ್ಣ, ಬಸಣ್ಣ, ನಮ್ದೆಲ್ಲ ಬೇಕಾದವರು, ನಮ್ಮದು ಕೈಲಾಶ್ ಅವರು, ಪ್ರತಿಯೊಂದು ದೋಸ್ತರೆಲ್ಲ ನನಗೆ ಸಹಕಾರ ಮಾಡಿ ನನಗೆ ಒಳ್ಳೆ ರೀತಿಯಿಂದ ಪ್ರೋತ್ಸಾಹ ಕೊಟ್ಟು ಮೂವಿ ಕಂಪ್ಲೀಟ್ ಆಗಾಗ ಮಾಡಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳು. ಮತ್ತು ಆಲ್ಮೋಸ್ಟ್ ಎಲ್ಲ ಶೂಟಿಂಗ್ ಮುಗಿದಿದೆ. ಇವಾಗ 4 ಸಾಂಗ್ಸ್ ಇಲ್ಲಿ ಲಾಂಚ್ ಮಾಡ್ಬೇಕಂತಿದ್ದು. ನಮ್ಮ ಪ್ರಸಿದ್ಧ ಸರ್ ಅಂತಂದರೆ ನಮ್ಮದು ಡೈರೆಕ್ಟರ್ ಅವರಂದ್ರೆ ಒಂದು ಆ್ಯಕ್ಚುಲಿ ಬ್ಯಾಂಗ್ಳೂರಲ್ಲಿ ಮಾಡ್ಬೇಕಂತಿತ್ತು. ಆ್ಯಸ್ ಅ ಬೀದರ್ ರೆಸಿಡೆನ್ಸ್ ಆಗಿ ನಾನು ಬೀದರ್ ನಿವಾಸಿಯಾಗಿ ಬೀದರಲ್ಲಿ ಒಂದು ಫಂಕ್ಷನ್ ಮಾಡಿರಲಿಲ್ಲ. ಸೊ ಅದಕ್ಕೆ ಜನ ಕೇಳ್ತಿರಲು ಯಾವಾಗಿದೆ ಫಂಕ್ಷನು, ಏನಿದೆ ಅಂತ. ಅದು ಸಾಕಾಯ್ತಿತ್ತು ಕೇಳಿ 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 ಕೇಳಿ. ಸೊ ಅದಕ್ಕೆ ಆಯ್ತು, ಒಂದು ಫಂಕ್ಷನ್ ಬೀದರಲ್ಲೇ ಒಂದು ಮಸ್ತ್ ಚಲೋ ಫಂಕ್ಷನ್ ಮಾಡಿಬಿಡಮ್ಮ ಅಂತದ್ದು ಆಡಿಯೋ ರಿಲೀಸ್ ಇಲ್ಲೇ ಬೀದರಲ್ಲಿ 4 ಸಾಂಗ್ ಇಲ್ಲೇ ರಿಲೀಸ್ ಮಾಡ್ಬೇಕಂತಿದೆ. ಸೊ 20ನೇ ತಾರೀಕು ಸಾಯಿ ಗ್ರೌಂಡಲ್ಲಿ ನಮ್ದೆಲ್ಲ ಆರ್ಟಿಸ್ಟ್ ಬರ್ತಾರೆ. ಮತ್ತು ನಮ್ಮದು ಸುರೇಖಾ, ನಮ್ಮ ಮೂವಿ ಹೀರೋಯಿನ್ ಬಂದಿದ್ದಾರೆ ಇವತ್ತು ಪ್ರೆಸ್ ಮೀಟಿಗೆ. ಸೊ ನೆಕ್ಸ್ಟ್ ನಾಳೆ ಬಿಟ್ಟು ನಾಳೆ 20ನೇ ತಾರೀಕು ಫಂಕ್ಷನಲ್ಲಿ ಎಲ್ಲ ನಮ್ಮದು ಆರ್ಟಿಸ್ಟ್ಗಳು, ಹೀರೋ ಮತ್ತು ಬೇರೆ ಬೇರೆ ಪ್ರೋಗ್ರಾಮ್ಸ್ ಇದ್ದಾವೆ. ನಮ್ಮ DOP ಡೈರೆಕ್ಟ್ರು ಎಲ್ಲ ನಮ್ಮ ಸ್ಟಾಫ್ ಎಲ್ಲ ಬರ್ತಿದೆ. ಸೊ ಅದಕ್ಕೆ ಎಲ್ಲರೂ ಸಾಯಿ ಸ್ಕೂಲ್ ಗ್ರೌಂಡಿಗೆ 20ನೇ ತಾರೀಕು 6 ಗಂಟೆಯಿಂದ 10 ಗಂಟೆ ತನಕ ಒಳ್ಳೆ ಪ್ರೋಗ್ರಾಮ್ ಇದೆ. ಮತ್ತು ಅದಕ್ಕೆ ದಯವಿಟ್ಟು, ಮತ್ತು ಇನ್ನೊಂದೇನು ಅಂತಂದರೆ ಎಲ್ಲ ನಮ್ಮದು ಪಾಸ್ಟರ್ಸ್, DS ಮತ್ತು ನಮ್ಮದು ಗುರುಗಳಾದಂಥ ಹವ ಮಲ್ಲಿನಾಥ್ ಮುತ್ತಿಯವರು ಮತ್ತು ನಮ್ಮದು ಮಲ್ಲಿಕಾರ್ಜುನ್ ಶಾಪುರ್ ಮುತ್ತಿಯವರೆಲ್ಲ ಬರ್ತಿದ್ದಾರೆ. ಸೊ ದಯವಿಟ್ಟು ಎಲ್ಲರೂ ಬಂದು ಹಾಡು ಬಿಡುಗಡೆ ಮಾಡೋದನ್ನು ನೋಡಿ ಎಲ್ಲರೂ ಸ್ವಲ್ಪ ಪ್ರೋತ್ಸಾಹ ಮಾಡಿ ಸಹಕರಿಸಿ. ಮತ್ತು ನಮ್ಮದು ಮೂವಿ ಸಕ್ಸಸ್ ಆಗಂಗೆ ನಮ್ಮ ಬೀದರ್ ನಿವಾಸಿಯವರೆಲ್ಲರೂ, ನಮ್ಮ ಬೀದರ್ ಜನತೆ ಎಲ್ಲ ನಮಗೆ ಸಪೋರ್ಟ್ ಮಾಡಿ ನಡೆಸ್ಕೊಂಡು ಹೋಗ್ಬೇಕಂತ ಒಂದೆರಡು ಮಾತಾಡಿ ಮುಗಿಸ್ತೀವಿ. ಥ್ಯಾಂಕ್ ಯು ಆಲ್ ಫಾರ್ ಸಪೋರ್ಟಿಂಗ್ ಫಾರ್ ಅವರ್ ಮೂವಿ. ಮೊದಲನೇದಾಗಿ ನಾನು ಹೇಳಬೇಕು ಅಂತಂದರೆ, ಶೇರ್ ಸಿನಿಮಾ ನಮ್ಮ ಪ್ರೊಡ್ಯೂಸರ್ ಸರ್ ಹೇಳ್ದಂಗೆ 2 years ಬ್ಯಾಕ್ ಸ್ಟಾರ್ಟ್ ಆಗಿದ್ದು. ಸೊ ಐ ಥಿಂಕ್ ನಮ್ಮ ಟೀಮಿಗೆ ಮಾತ್ರ ಗೊತ್ತು ಆ ಹರ್ಡಲ್ಸ್ ಏನಿತ್ತು, ಆ ಕಷ್ಟ ಏನಿತ್ತು. ತುಂಬ ಕಷ್ಟಪಟ್ಟಿದ್ದೀವಿ. ಡೈರೆಕ್ಟರ್ ಸರ್ ಆಗಲಿ, ನಮ್ಮ ಸ್ಪೆಷಲ್ ಸರ್ ಆಗಲಿ, ಗಿರಿಯವರಾಗಲಿ, ನೈಟೆಲ್ಲ ಕೂತು ಸ್ಕ್ರಿಪ್ಟ್ ಬಗ್ಗೆ ಡಿಸ್ಕಷನ್ ಆಗಲಿ, ವರ್ಕ್ಶಾಪ್ ಇತ್ತು. ಸೊ ಎಲ್ಲನೂ ಪ್ರಿಪೇರ್ ಆಗಿ ಆನ್ ಸ್ಪಾಟ್ ಹೋಗಿ ಮಾಡ್ತಿದ್ದಿದ್ದು. ಒಂದು ಸಾಂಗ್ ಆ್ಯಕ್ಚುಲಿ ಇಲ್ಲೇ ಮಾಡೋಣ ಅಂತಲೇ ಪ್ಲ್ಯಾನ್ ಇರ್ತಿದ್ದು. ಬಟ್ ನಮ್ಮ ಡೈರೆಕ್ಟರ್ ಸರ್ ಒಪ್ಪಿರಲಿಲ್ಲ.
ಬಿಕಾಸ್ ಸಿನಿಮಾ ಹೇಗೆ ಅಂತಂದರೆ ಆ ಸಿಚುವೇಶನ್ ಪ್ರಕಾರ ಆ ಸ್ಟೋರಿ ಪ್ರಕಾರ ಆ ಪ್ಲೇಸಸ್ ಪ್ರಕಾರ ಸಾಂಗ್ಸ್ ಶೂಟ್ ಮಾಡಬೇಕಾಗಿತ್ತಲ್ವಾ. ಸೊ ನಮ್ಮ ಡೈರೆಕ್ಟರ್ ಸರ್ ಹೇಗೆ ಹೇಳಿದ್ರು ಅವ್ರು ಪಾಪ ಅವ್ರು ಫಾಲೋ ಮಾಡಿದ್ದಾರೆ. ಸೊ 2 ಸಾಂಗ್ ನಾವು ಅಬ್ರಾಡಲ್ಲಿ ಶೂಟ್ ಮಾಡಿದ್ದೀವಿ, ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಫಸ್ಟ್ ಟೈಮ್ ನನ್ನ ಸ್ಟೋರಿ ಕೇಳಿದಾಗ ಶೇರ್ ಬಗ್ಗೆ ತುಂಬಾ ಖುಷಿ ಆಯಿತು. ಒಂಥರ ಯುನೀಕ್ ಪ್ರಾಜೆಕ್ಟ್ ಅಂತ ಅನಿಸ್ತು. ಆ್ಯಂಡ್ ಮೋರ್ ಓವರ್ ನನ್ನ ಪಾತ್ರ ಬಗ್ಗೆ ಕೇಳಿದಾಗ ಒಂಥರ ಡ್ಯುಯಲ್ ಶೇಡ್ಸ್, ಸೊ ಇಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು. ನನಗೆ ಪಾತ್ರ ಮಾಡಲೇಬೇಕು ಅಂತ ನನಗೆ ಖುಷಿನೇ ಆಗೋಯಿತು. ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ಆ್ಯಂಡ್ ಥ್ಯಾಂಕ್ ಯು ಪ್ರಸಿದ್ಧ ಸರ್, ಡೈರೆಕ್ಟರ್ ಸರ್, ಈ ಒಂದು ಆಪರ್ಚುನಿಟಿ ನನಗೆ ಕೊಟ್ಟಿದ್ದಕ್ಕೆ. ಸೊ January 28 ಇದೇ ತಿಂಗಳು ನಮ್ಮ ಎಲ್ಲ ಸಾಂಗ್ ರಿಲೀಸ್ ಆಗ್ತಾ ಇದೆ, ಆಡಿಯೋ ಲಾಂಚ್ ಆಗ್ತಿದೆ. ಸೊ ಎಲ್ಲರೂ ಬಂದು ನೋಡಬೇಕು, ನಮ್ಮ ಕನ್ನಡ ಸಿನಿಮಾಗೆ ಸಪೋರ್ಟ್ ಮಾಡಬೇಕು. ಥ್ಯಾಂಕ್ ಯು ಸೋ ಮಚ್. ಆದಷ್ಟು ಬೇಗ ಸಾಂಗ್ ಆಡಿಯೋ ಲಾಂಚ್ ಆಗಿದ ತಕ್ಷಣ ಸಿನಿಮಾ ಕೂಡ ರಿಲೀಸ್ ಆಗ್ತಾ ಇದೆ. ಸೊ ಎಲ್ಲರೂ ಬಂದು ಕನ್ನಡ ಸಿನಿಮಾನ ಥಿಯೇಟರ್ಗೆ ಬಂದು ನೋಡಬೇಕು, ಸಪೋರ್ಟ್ ಮಾಡಬೇಕು. ಆ್ಯಂಡ್ ಒಂದೇ ರಿಕ್ವೆಸ್ಟು, ಸ್ಟಾಪ್ ಪೈರಸಿಂಗ್ ಅಷ್ಟೇ. ಯಾಕಂತಂದ್ರೆ ಈ ನಡುವೆ ತುಂಬ ಕಡೆ ಪೈರಸಿಂಗ್ ಆಗ್ತಾ ಇದೆ. ಯಾಕಂದರೆ ನಮ್ಗೆ ಗೊತ್ತಿರುತ್ತೆ ಪ್ರೊಡ್ಯೂಸರ್ಸ್ ಪಾಪ ಅವ್ರು ಎಷ್ಟು ಕಷ್ಟಪಟ್ಟು ಒಂದು ಸಿನಿಮಾ ಮಾಡಿರ್ತಾರೆ, ಒಂದೇ ಒಂದು ನಾರ್ಮಲ್ ಒಂದು ಡೂಪ್ ವಿಡಿಯೋ ಹಾಕಿ ಸಿನಿಮಾ ಬಗ್ಗೆ ಲೀಕ್ ಮಾಡ್ತಾರೆ. ಸೊ ಅದೊಂದು ಆಗೋದು ಬೇಡ. ಸೊ ಸಿನಿಮಾ ಥಿಯೇಟರಲ್ಲೇ ಹೋಗಿ ನೋಡಿ ಖುಷಿ ಪಡೋಣ ಅನ್ನೋದು ನನ್ನ ಇಂಟೆನ್ಷನ್. ಸೊ ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು. ಎಲ್ಲರಿಗೂ ಧನ್ಯವಾದ ಬಂದು ಸಪೋರ್ಟ್ ಮಾಡಿದ್ದಕ್ಕೆ. ಶೇರ್ ಮೂವಿ ಬಗ್ಗೆ ಹೇಳಬೇಕಂದ್ರೆ, ನಾನು ಶೇರ್ ಮೂವಿಯಲ್ಲಿ ವಿಲನ್ ಪಾತ್ರ ಮಾಡಿದ್ದೀನಿ. ನನ್ನ ಹೆಸರು ಗಿಲ್ಲಿ ಅಂತ ಮೂವಿಲಿ. ಸೊ ಈ ಪಾತ್ರವನ್ನು ನನಗೆ ಪ್ರಸಿದ್ಧ ಸರ್ ಅವರು ಕೊಟ್ಟಿದ್ರು. ಈ ಪಾತ್ರ ಅಂತ ಬಂದ್ರೆ ನನಗೆ ಪ್ರಸಿದ್ಧ ಸರ್ ಅವರು ನನ್ಗೆ ಅಂತಾನೆ ಇದು ಸ್ಕ್ರಿಪ್ಟ್ ಬರ್ದಿದ್ದು ಅಂತ ಹೇಳಕ್ ಬಯಸ್ತೀನಿ. ಫುಲ್ ನೆಗೆಟಿವ್ ಶೇಡ್ ಕ್ಯಾರೆಕ್ಟರ್ ಇದೆ. ಕಾಂಟ್ ಎಕ್ಸ್ಪ್ಲೇನ್, ಬಟ್ ತುಂಬಾ ಚೆನ್ನಾಗಿ ಮಾಡಿದ್ದೀನಿ. ಸಪೋರ್ಟ್ ಮಾಡಿ, ಆಶೀರ್ವಾದ ಮಾಡಿ. ಮತ್ತೆ 20ನೇ ತಾರೀಕು ಸಾಯಿ ಸ್ಕೂಲ್ ಗ್ರೌಂಡ್ ಅಪೋಸಿಟ್ ನೆಹರು ಸ್ಟೇಡಿಯಂ ಅಲ್ಲಿ ಸಾಂಗ್ ರಿಲೀಸ್ ಆಗ್ತಾ ಇದೆ. ಒಂದು ಐಟಮ್ ಸಾಂಗು, ಒಂದು ಗಿಲ್ಲಿ ಅಂತಮ್ ಅಂತ ಇದೆ, ನನ್ನ ಸಾಂಗು. ಎಲ್ಲರೂ ಬಂದು ನೋಡಿ ಆಶೀರ್ವಾದ ಮಾಡಿ ಅಂತ ಕೇಳ್ತೇನೆ. थैंक यू। देश विदेश और स्थानीय समाचारों के लिए चैनल को लाइक, शेयर और सब्सक्राइब करना ना भूलें।